ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ವೇಸ್ಟು ಅಂತ ಬಿಸಾಕುವಂಥ ರಬ್ಬರ್ಗಳ್ನ ಯೂಸ್ ಮಾಡಿಕೊಂಡು ಎಷ್ಟು ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವಾಗ ಫಸ್ಟ್ ಟಿಪ್ ನೋಡೋಣ. ನೋಡಿ, ನಾವೇನಾದರೂ ಸಾಂಬಾರೇ ಆಗಲಿ ಇಲ್ಲ ಚಟ್ನಿ ಮತ್ತು ತುಪ್ಪ ಏನೇ ಆಗಲಿ ಥರ ಬಟ್ಲಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡಾಗ ಸ್ಪೂನ್ ಒಳಗಡೆ ಹೋಗ್ಬಿಡುತ್ತಲ್ಲ ಫ್ರೆಂಡ್ಸ್, ಆ ಥರ ಹೋಗಬಾರ್ದು. ಗ್ರಿಪ್ಪಾಗಿ ನಿಲ್ಕೊಬೇಕು ಅಂತಂದರೆ ನೋಡಿ, ಈ ಥರ ಒಂದು ರಬ್ಬರ್ ಬ್ಯಾಂಡ್ ಮನೆಯಲ್ಲಿರುವಂಥ ಒಂದು ರಬ್ಬರ್ನ ಸ್ಪೂನ್ಗೆ ಹಾಕ್ಕೊಂಡು ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಳೋದ್ರಿಂದ ಗ್ರಿಪ್ಪಾಗಿ ಅಲ್ಲೇ ಇರುತ್ತೆ, ಕೆಳಗಡೆ ಬೀಳೋದಿಲ್ಲ, ಒಳಗಡೆ ಜಾರಿ ಸ್ಪೂನು ಬೀಳೋದಿಲ್ಲ ಫ್ರೆಂಡ್ಸ್. ನೋಡಿ, ನಾನು ತಿರುಗಿಸ್ಬಿಟ್ಟು ನೋಡಿಸ್ತಾ ಇದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಗ್ರಿಪ್ಪಾಗಿ ಕೂತಿದೆ ಅಂತ. ಇವಾಗ ನಾವು ಮನೇಲಿ ಜಾರ್ ಯೂಸ್ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಮಸಾಲೆಗೆಲ್ಲ ಒಂದೊಂದು ಟೈಮ್ ಈ ಥರ ರಬ್ಬರು ಒಂದೊಂದು ಸರಿ ಕಿತ್ತೋಗಿರುತ್ತೆ, ಒಂದೊಂದು ಜಾರ್ಗೆ ಮುರಿದೋಗಿರುತ್ತೆ. ಹಾಳಾಗಿದ್ದಾಗ ನೋಡಿ, ರಬ್ಬರ್ ಬೆಣ್ಣೆ ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಜಾರ್ನ ಗ್ರಿಪ್ಪಾಗಿ ಕೂರೋ ಥರ ಮಾಡ್ಬೋದು. ಈಗ ರಿಮೋಟು ಫ್ರೆಂಡ್ಸ್, ನೋಡಿ, ರಿಮೋಟ್ನ ನಾವು ಟಿ ವಿ ನೋಡಬೇಕಾದ್ರೆ ಟೀಪೈ ಮೇಲೆ ಎಲ್ಲ ಇಟ್ಟಾಗ ಅಕಸ್ಮಾತ್ ಕೈ ಜಾರಿ ಕೆಳಗಡೆ ಬಿದ್ದೋಗಿ ಒಡೆದೋಗಿ ಮತ್ತೆ ಅದಕ್ಕೆ ದುಡ್ಡು ಇಡಬೇಕಾಗುತ್ತೆ ನಾವು. ನೋಡಿ, ಅದ್ರ ಬದಲು ನಾವು ಮೇಲೆ ಒಂದು ರಬ್ಬರು ಮತ್ತು ಕೆಳಗಡೆ ಒಂದು ರಬ್ಬರ್ ಹಾಕ್ಕೊಳೋದ್ರಿಂದ ನಾವು ಅಕಸ್ಮಾತ್ ಕೈ ಟಚ್ ಆಗಿ ಕೆಳಗಡೆ ಬೀಳೋ ಚಾನ್ಸಸ್ ಇರೋಲ್ಲ. ಆಗ ಕೆಳಗಡೆ ಬಿದ್ದರೂ ಒಡೆದೋಗಲ್ಲ, ರಬ್ಬರ್ ಇರುತ್ತೆ, ಗ್ರಿಪ್ಪಾಗಿ ಒಂದೇ ಕಡೆ ನಿಲ್ಲುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಗ್ರಿಪ್ಪಾಗಿದೆ ಅಂತ. ರಬ್ಬರ್ ಇರೋದ್ರಿಂದ ಜಾರಲ್ಲ ಆ ಕಡೆ ಈ ಕಡೆ. ಅದು ನೋಡಿ ಫ್ರೆಂಡ್ಸ್, ನಾವು ಏನಾದರೂ ಓದಬೇಕು ಅಂತಂದರೆ ನಾವು ಯಾವ ಪೇಜ್ ಬೇಕು ಅಂತ ತೊಗೋಬೇಕು ಅಂದರೆ ಆ ಪೇಜ್ನ ಹುಡ್ಕೋದೇ ಒಂದು ದೊಡ್ಡ ತಲೆನೋವಾಗುತ್ತೆ. ನೋಡಿ, ಈ ಥರ ಕೈಯಲ್ಲಿ ಒಂದು ರಬ್ಬರ್ ಹಾಕ್ಕೊಂಡು ಆರಾಮಾಗಿ ನಾವು ಪೇಜ್ನ ಟರ್ನ್ ಮಾಡ್ಕೋಬೋದು. ಯಾವುದೇ ಕೈ ಬೆರಳು ನೋವು ಆಗೋಲ್ಲ. ಇಲ್ಲಾಂದರೆ ಸ್ವಲ್ಪ ನೀರು ಅದ್ದುಕೊಂಡು ಕೆಲವರು ಮಾಡ್ತಾರೆ ಹಾಳೆ ತೆಗಿಬೇಕು ಅಂದರೆ. ನೋಡಿ, ಆ ಥರ ಯಾವುದೇ ಟೆನ್ಷನ್ ಇಲ್ಲದ್ರೆ ಒಂದು ರಬ್ಬರ್ ಸಹಾಯದಿಂದ ನಾವು ಒಂದು ಬೆರಳಿಗೆ ಹಾಕ್ಕೊಂಡು ಆರಾಮಾಗಿ ಪೇಜನ್ನು ತೆಕ್ಕೋಬೋದು. ಈಗ ನೆಕ್ಸ್ಟು ನೋಡಿ, ನೈಲ್ ಪಾಲಿಷ್ನ ನಾವು ತುಂಬ ದಿನಗಳ ಕಾಲ ಹಾಗೆ ಇಟ್ಟರೆ ಕ್ಯಾಪು ತುಂಬಾ ಟೈಟ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್, ಆವಾಗ ತೆಗಿಯೋಕ್ಕೆ ಆಗೋಲ್ಲ. ನೋಡಿ, ಆವಾಗ ಒಂದು ರಬ್ಬರ್ನ ಈ ಥರ ಕ್ಯಾಪ್ಗೆ, ನೈಲ್ ಪಾಲಿಷ್ ಕ್ಯಾಪ್ಗೆ ಹಾಕ್ಕೊಂಡು ಬೆರಳಿಂದ ನೋಡಿ ಈ ಥರ ಟೈಟಾಗಿ ಒಂದು ಸಾರಿ ತಿರುಗಿಸಿದ್ರೆ ಸಾಕು, ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಎಷ್ಟೇ ಟೈಟಾಗಿದ್ರೂ ಬಂದುಬಿಡುತ್ತೆ. ಬೇಕಿದ್ದರೆ ಟ್ರೈ ಮಾಡಿ. ಹಾಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ನಮ್ಮ ಮನೆಯಲ್ಲಿ ಇವಾಗ ಹಪ್ಪಳ ಮತ್ತು ಫುಲ್ಕ ಅವೆಲ್ಲ ಮಾಡಿದಾಗ ಚಿಮಟ ಇರೋಲ್ಲ ಕೆಲವ್ರ ಮನೆಯಲ್ಲಿ. ಅದು ಇಲ್ದಿದ್ದಾಗ ನಾವು ಈ ಥರ ಫೋರ್ಕ್ ಸ್ಪೂನ್ಸ್ ಇದ್ದರೆ ಸಾಕು ಫ್ರೆಂಡ್ಸ್, ನಾವು ಆರಾಮಾಗಿ ಚಿಮಟನ ನಾವೇ ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಉಲ್ಟಾ ಇಟ್ಕೋಬೇಕು ಸ್ಪೂನ್ಸ್ನ, ಆ ಕಡೆ ಆಪೋಸಿಟಾಗಿ ಇಟ್ಕೊಂಡು ಒಂದು ರಬ್ಬರ್ನ ಮೇಲೆ ಹಾಕ್ಕೊಂಬಿಡ್ತಾಯಿದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಈ ಥರ ಟೈಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ. ಈ ಥರ ಹಾಕ್ಕೊಳೋದ್ರಿಂದ ನೋಡಿ, ಕೆಳಗಡೆ ಚಿಮಟ ಥರ ರೆಡಿ ಆಗೋಯ್ತು. ಇವಾಗ ನಾವು ಹಪ್ಪಳ ಎತ್ಕೋಬೋದು ಮತ್ತು ಫುಲ್ಕ ಏನಾದರೂ ಮಾಡ್ತೀವಲ್ಲ, ಚಪಾತಿ ಏನು ಬೇಕಾದ್ರೂ ರಿಟರ್ನ್ ನಾವು ಈ ಥರ ಟರ್ನ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ನಾವು ಮಾರ್ಕೆಟಲ್ಲಿ ತೊಗೊಳೋದಕ್ಕಿಂತ ಮನೆಯಲ್ಲೇ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಬೋದು ಆರಾಮಾಗಿ. ನೋಡಿ, ನೆಕ್ಸ್ಟು ನಾವು ಹೊಸ್ದಾಗಿ ಉಪ್ಪಿನಕಾಯಿ ತಂದಾಗ ಒಂದೊಂದು ಕ್ಯಾಪ್ ತುಂಬಾ ಟೈಟ್ ಆಗಿಬಿಟ್ಟಿರುತ್ತೆ, ತೆಗಿಯೋಕ್ಕೆ ಆಗೋಲ್ಲ ಫ್ರೆಂಡ್ಸ್, ತುಂಬಾ ಕಷ್ಟಪಡ್ತೀವಿ. ಆವಾಗ ನೋಡಿ, ಒಂದು ರಬ್ಬರ್ ಬ್ಯಾಂಡ್ನ ಈ ಥರ ಕ್ಯಾಪ್ಗೆ ಹಾಕ್ಕೊಂಬಿಡ್ಬೇಕು, ಒಂದು ಇಲ್ಲ ಎರಡು, ಅದು ಕ್ಯಾಪ್ ಎಷ್ಟು ಸೈಜ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನು 2 ರಬ್ಬರ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಕ್ಯಾಪ್ಗೆ ಹಾಕ್ಕೊಂಡು ನೋಡಿ ಆರಾಮಾಗಿ ಓಪನ್ ಮಾಡ್ಕೋಬೋದು. ನೀಟಾಗಿ ಓಪನ್ ಆಗುತ್ತೆ, ಟೈಟಾಗಿರೋದೆಲ್ಲ ನೀಟಾಗಿ ರಿಲೀಸ್ ಆಗುತ್ತೆ, ಅದು ಹೇರೆಲ್ಲ. ನೋಡ್ತಾ ಇರ್ಬೋದು. ಈ ಟ್ರಿಕ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಏನನ್ನ ಬರ್ಕೊತಾ ಇರ್ತೀವಿ ಬುಕ್ಸಲ್ಲಿ, ಈ ಥರ ಏನಾದರೂ ಆಗಲಿ ನಾವು ಬರ್ಕೊಳೋವಾಗ ಅದು ಕೈ ಜಾರ್ತಾ ಇರುತ್ತೆ. ಪೆನ್ಸಿಲು ಹಿಡ್ಕೊಂಡು ಇಲ್ಲಿ ಬೆರಳು ನೋವು ಬರುತ್ತೆ, ಹಾಗೆ ಗ್ರಿಪ್ಪು ಸಿಕ್ಕಲ್ಲ, ಕೈ ಜಾರ್ತಾ ಇದ್ದರೆ ಹ್ಯಾಂಡ್ ರೈಟಿಂಗು ನೀಟಾಗಿ ಬರೋಲ್ಲ ಫ್ರೆಂಡ್ಸ್. ಆ ಥರ ಇರುವಾಗ ನೋಡಿ, ಒಂದು ರಬ್ಬರ್ನ ಪೆನ್ಸಿಲ್ಗೆ ನೀಟಾಗಿ ನಾವು ಬೆರಳು ಎಷ್ಟು ಹಿಡ್ಕೊತೀವೋ ಅಷ್ಟುವರೆಗೂ ನಾವು ಈ ಥರ ರೌಂಡ್ಸ್ ಹಾಕ್ಕೊಬೇಕು ರಬ್ಬರಿಂದ. ಈ ಥರ ಹಾಕ್ಕೊಂಡು ನಾವು ಬರ್ಕೊಳೋದ್ರಿಂದ ಗ್ರಿಪ್ಪು ಬೆರಳಿಗೂ ನೋವು ಬರೋಲ್ಲ, ಹಾಗೆ ಜಾರೋದು ಇಲ್ಲ ಫ್ರೆಂಡ್ಸ್. ಹ್ಯಾಂಡ್ ರೈಟಿಂಗು ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಇವಾಗ ನಾನು ಬರೆದು ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗು ಬರುತ್ತೆ, ಹಾಗೆ ಗ್ರಿಪ್ಪು ಸಿಗುತ್ತೆ ಫ್ರೆಂಡ್ಸ್.
ಈಗ ನೆಕ್ಸ್ಟು ನೋಡಿ, ನಾನು ಕನ್ನಡಕ ಅಂತೂ ಎಲ್ಲರೂ ಯೂಸ್ ಮಾಡ್ತೀವಿ. ಟೆಸ್ಟಿಂಗ್ ಗ್ಲಾಸ್ ಆಗಿರ್ಬೋದು, ಇಲ್ಲ ಮಕ್ಕಳಿಗೆ ಎಲ್ಲನೂ ಹೊರಗಡೆ ಹೋದಾಗ ಕೂಲಿಂಗ್ ಗ್ಲಾಸ್ ಅವೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವ, ಅದು ಯೂಸ್ ಮಾಡ್ತಾ ಮಾಡ್ತಾ ಲೂಸ್ ಆಗಿಬಿಡುತ್ತೆ. ಕಿವಿ ಹತ್ರ ಲೂಸಾಗಿ ಬಿದ್ದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ಮತ್ತೆ ಹೊಡೆದೋಗಿ ಮತ್ತೆ ಹೊಸ ಕನ್ನಡಕ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆ ಥರ ಏನು ಇಲ್ಲದೆ ಈ ಥರ ಗ್ರಿಪ್ಪಾಗಿರಬೇಕು ಅಂದರೆ ನೋಡಿ, ಈ ಥರ ಕಿವಿ ಹತ್ರ ನೋಡಿ ಲಾಸ್ಟಲ್ಲಿ ಒಂದೆರಡು ಕಡೆನೂ ಒಂದೊಂದು ರಬ್ಬರ್ ಹಾಕ್ಕೊಂಡ್ಬಿಡ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಟೈಟಾಗಿ ಸಣ್ಣ ರಬ್ಬರ್ ಹಾಕ್ಕೊಳ್ಳಿ. ಇದು ನಾನು ದಪ್ಪ ರಬ್ಬರ್ ಹಾಕಿದ್ದೀನಿ. ಸ್ವಲ್ಪ ಸಣ್ಣ ಸಣ್ಣ ಇರೋವಂಥ ರಬ್ಬರ್ನ ಹಾಕ್ಕೊಂಬಿಡಿ, ಸೇಮ್ ಕಲರ್ದು ನೋಡಿ. ಹಾಕ್ಕೊಂಡು ನಾವು ಈ ಸ್ಪೆಕ್ಸ್ ಹಾಕ್ಕೊಳೋದ್ರಿಂದ ಗ್ರಿಪ್ಪು ಟೈಟಾಗಿರುತ್ತೆ, ಹಾಗೆ ಸ್ಪೆಕ್ಸ್ ಬಿದ್ದೋಗೋಲ್ಲ ಫ್ರೆಂಡ್ಸ್. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಬೇಕಿದ್ದರೆ ಮಕ್ಕಳು ಸ್ಪೆಕ್ಸ್ಗೂ ನಾವು ಇದೇ ರೀತಿ ಮಾಡ್ಬೋದು. ಈಗ ನೆಕ್ಸ್ಟು ನೋಡಿ, ಚಾರ್ಜರ್ನ ನಾವು ಎಲ್ಲಾದರೂ ಕ್ಯಾರಿ ಮಾಡಬೇಕು ಮತ್ತು ಊರಿಗೆ ಎಲ್ಲದಕ್ಕೂ ಹೋಗಬೇಕು ಅಂದಾಗ ಈ ಥರ ಸುತ್ಕೊಂಡು ಹೋಗ್ತೀವಿ. ದಯವಿಟ್ಟು ಆ ಥರ ಮಾಡ್ಬಾರ್ದು. ಆ ಥರ ಮಾಡೋದ್ರಿಂದ ವೈರು ಫುಲ್ ಹಾಳಾಗೋಗುತ್ತೆ, ಹಾಗೆ ಬೆಂಡಾಗಿ ಸರಿಯಾಗಿ ಚಾರ್ಜಿಂಗ್ ಆಗೋ ಥರ ಇರಲ್ಲ ಫ್ರೆಂಡ್ಸ್. ನೋಡಿ, ಆವಾಗ ನೀಟಾಗಿ ಈ ಥರ ಅದು ಸಪ್ರೇಟ್ ಮಾಡ್ಕೊಂಬಿಡ್ಬೇಕು. ಮಾಡಿಕೊಂಡು ವೈರ್ನ ನೀಟಾಗಿ ಈ ಥರ ಸುತ್ಕೊಬೇಕು ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ನೀಟಾಗಿ ವೈರ್ನ ಸುತ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಈ ಥರ ರಬ್ಬರ್ ಹಾಕ್ಕೊಂಡು ಸಪ್ರೇಟಾಗಿ ನಾವು ಒಂದು ಕವರಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಚಾರ್ಜರು ಬೇಗನೆ ಹಾಳಾಗಲ್ಲ, ತುಂಬ ದಿನಗಳ ಕಾಲ ನಾವು ಬಾಳಿಕೆ ಬರುತ್ತೆ. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಹೋಮ್ವರ್ಕ್ ಏನಾದರೂ ಮಕ್ಕಳು ಬರೆಯೋವಾಗ ಅಕಸ್ಮಾತ್ ರಬ್ಬರ್ ಇಲ್ಲ ಅಂತಂದರೆ ನೋಡಿ, ಈ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ. ಈ ಥರ ಹಿಂದೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಕೊಬೇಕು. ಇದು ಎರೇಸಿಯರ್ ಥರ ವರ್ಕ್ ಆಗುತ್ತೆ ನೋಡಿ. ಬರೆದಿರೋದನ್ನು ನಾನು ಎರೇಸ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ಹೋಗ್ಬಿಡುತ್ತೆ. ಅಕಸ್ಮಾತ್ ರಬ್ಬರ್ ಇಲ್ಲ ಅಂದಾಗ ಇದನ್ನು ನಾವು ಈ ಟ್ರಿಕ್ಸ್ನ ಫಾಲೋ ಮಾಡ್ಬೋದು. ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ನಾವೇನೇ ಬರೆದ್ರೂ 1 ಸೆಕೆಂಡಲ್ಲಿ ನಾವು ಎರೇಸ್ ಮಾಡ್ಕೋಬೋದು. ಈಗ ನೆಕ್ಸ್ಟು ನೋಡಿ, ಹ್ಯಾಂಡ್ ವಾಶ್ನ ನಾವು ಈ ಥರ ಪಂಪ್ ಮಾಡಿದಾಗ ತುಂಬ ವೇಸ್ಟ್ ಆಗುತ್ತೆ. ತುಂಬ ಜಾಸ್ತಿ ಬರ್ತಾ ಇರುತ್ತಲ್ವ, 1 ತಿಂಗಳು ಬರೋದು 15 ದಿನಕ್ಕೆ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಆ ಥರ ಆಗ್ತಾಯಿದೆ ಅಂತ ಅಂದಾಗ ನೋಡಿ, ಈ ಥರ ಮೇಲೆ ಕ್ಯಾಪ್ಗೆ ಪ್ರೆಸ್ ಮಾಡ್ತೀವಲ್ಲ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ತೋರಿಸೋ ಥರ ಒಂದು ರಬ್ಬರ್ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಮಾಡೋದ್ರಿಂದ ಸ್ವಲ್ಪನೇ ಹ್ಯಾಂಡ್ ವಾಶ್ ಬರುತ್ತೆ, ವೇಸ್ಟು ಆಗೋಲ್ಲ. ನೋಡ್ತಾ ಇರ್ಬೋದು, ಇದು ಖಾಲಿ ಆಗಿದೆ, ಸ್ವಲ್ಪ ಇದೆ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಸ್ವಲ್ಪನೇ ಬರುತ್ತೆ. ನಾವು ಪಂಪ್ ಮಾಡಿದೆ ಆವಾಗ ಎಷ್ಟು ಜಾಸ್ತಿ ಬರ್ತಾಯಿತ್ತು, ಇವಾಗ ತುಂಬಾ ಕಡಿಮೆ ಬರ್ತಾಯಿದೆ. ಈ ಥರ ನಾವು ಟೈಮ್ ಮತ್ತು ದುಡ್ಡನ್ನ ಸೇವ್ ಮಾಡ್ಬೋದು. ಹಾಗೆ ಈ ಥರ ಸಣ್ಣ ಪುಟ್ಟ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ತುಂಬಾ ಹಣನ ಉಳಿಸ್ಬೋದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ. ಜಿಪ್ಪು ಈ ಥರ ಜರ್ಕಿನ್ಸು ಮತ್ತು ಶರ್ಟು ಯಾವುದಕ್ಕೆ ಆಗಲಿ, ಮಕ್ಕಳ ಬಟ್ಟೆಗೂ ಆಗಲಿ ದೊಡ್ಡವ್ರದ್ದೇ ಆಗಲಿ, ಜಿಪ್ ಈ ಥರ ಕಟ್ಟಾಗಿ ಅದು ಎಳೆಯೋಕ್ಕೆ ಆಗೋಲ್ಲ, ಮೇಲೆ ಕೆಳಕ್ಕೆ ಬೆರಳು ತುಂಬಾ ನೋವು ಬರುತ್ತೆ. ಆ ಥರ ಇದ್ದಾಗ ನೋಡಿ, ಈ ಥರ ಒಂದೇ ಒಂದು ರಬ್ಬರಿಂದ ನಾವು ಆರಾಮಾಗಿ ಜಿಪ್ನ ಹಾಕ್ಕೊಬೋದು ನೋಡಿ. ನಾನು ವಿಡಿಯೋದಲ್ಲಿ ತೋರಿಸೋ ಥರ ಒಂದು ನಾಟ್ ಹಾಕ್ಕೊಂಡು ನೋಡಿ ಮೇಲೆ ಕೆಳಕ್ಕೆ ಆರಾಮಾಗಿ ಇವಾಗ ಸಲೀಸಾಗಿ ಹೋಗ್ತಾಯಿದೆ, ಆವಾಗೇ ಹೋಗ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಟೈಟ್ ಇತ್ತು ಅಂತ. ಬೆರಳು ತುಂಬ ನೋವು ಬರುತ್ತೆ. ಇದು ಟ್ರಿಕ್ ನೀವು ಫಾಲೋ ಮಾಡಿ. ಈಗ ನೆಕ್ಸ್ಟು ನೋಡಿ, ನಾವೇನಾದರೂ ವಿಡಿಯೋ ಮಾಡಬೇಕು ಇಲ್ಲ ಏನಾದರೂ ರೆಕಾರ್ಡ್ ಮಾಡಬೇಕು ಅಂದಾಗ ಯಾರ್ದಾದ್ರೂ ಒಂದು ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ಟ್ರೈಪೋಡ್ ಇದ್ದವರು ಮಾಡ್ಕೊತಾರೆ, ಟ್ರೈಪೋಡ್ ಇಲ್ಲ ಅನ್ನೋರು ನೋಡಿ ಈ ಟ್ರಿಕ್ಸ್ ಫಾಲೋ ಮಾಡಿ ನೋಡಿ. 2 ರಬ್ಬರು 4 ರಬ್ಬರ್ ತೊಗೊಂಡಿದ್ದೀನಿ ನಾನು. ರಬ್ಬರಿಂದ ಒಂದು ನಾಟ್ ಹಾಕ್ಕೊಬೇಕು ಸೆಂಟ್ರಲ್ಲಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸೋ ಥರ ಈ ಥರ ಸೆಂಟ್ರಿಗೆ ನಾಟ್ ಹಾಕ್ಕೊಳ್ಳಿ. ಸಪೋರ್ಟ್ಗೆ ನೀವು ಒಂದು ಬಾಟ್ಲಾದರೂ ತೊಗೋಬೋದು, ಇಲ್ಲ ಏನಾದರೂ ಸಪೋರ್ಟಾಗಿರೋ ಥರ ಹಿಂದೆ ತೂಕ ಇರೋವಂಥದ್ದು. ನಾನು ವಾಟರ್ ಬಾಟ್ಲ್ ತೊಗೊಂಡಿದ್ದೀನಿ ನೋಡಿ. ಒಂದು ಕಡೆ ಒಂದು ಫೋನ್ಗೆ ಫಸ್ಟು ಒಂದು ಸೈಡ್ಗೆ ನಾನು ರಬ್ಬರ್ ಹಾಕ್ಕೊಂಡು ಬಾಟ್ಲ್ ಹಿಂದೆಯಿಂದ ತೊಗೊಂಡು ಮತ್ತೆ ಮುಂದೆ ಫೋನ್ಗೆ ನಾನು ರಬ್ಬರ್ ಹಾಕ್ಕೊತಾ ಇದ್ದೀನಿ. ಇದು ಡಮ್ಮಿ ಫೋನು, ನಾನು ಒರಿಜಿನಲ್ ಫೋನ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಇದು ಹಳೆ ಫೋನ್ ಯಾವುದೋ ಡಮ್ಮಿ ಇದಕ್ಕೆ ನಾನು ಅದರಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ತೋರ್ಸೋಕ್ಕೋಸ್ಕರ ಮಾತ್ರ ಫ್ರೆಂಡ್ಸ್. ನೀವು ಇದನ್ನೇ ನಿಮ್ಮ ಮೊಬೈಲ್ನ ಟೆಕ್ನಿಕ್ಕಾಗಿ ಯೂಸ್ ಮಾಡ್ಕೊಬೋದು. ನೋಡ್ತಾ ಇರ್ಬೋದು, ಯಾರದೇ ಸಪೋರ್ಟ್ ಇಲ್ಲದೆ ಇರೋ ಥರ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೊಬೋದು. ನಮ್ಮಷ್ಟು ನಾವೇ ಏನಾದರೂ ಮಾಡಬೇಕು ರೆಕಾರ್ಡು ಅಂದಾಗ ಈ ಟ್ರಿಕ್ಸ್ನ ಖಂಡಿತವಾಗಿ ಫಾಲೋ ಮಾಡಿ. ಟ್ರೈಪೋಡ್ ಇಲ್ಲ ಅಂತಂದರೆ ಇದ್ದವ್ರು ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಅನ್ನೋರಿಗೆ ನಾನು ಈ ಟ್ರಿಕ್ಸ್ನ ಹೇಳ್ಕೊಡ್ತಾಯಿದ್ದೀನಿ. ಈ ಟ್ರಿಕ್ಸ್ ನಿಮಗೆ ಇನ್ನೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.